ಮೊನ್ನೆ ತಾನೇ ರಾಜ್ಯ ಸರ್ಕಾರ ಡೀಸೆಲ್ ದರವನ್ನು 2 ರೂಪಾಯಿ ಏರಿಕೆ ಮಾಡಿತು. ಇದರ ಬೆನ್ನಿಗೆ ಈಗ ವಾಣಿಜ್ಯ ವಾಹನಗಳು ಮುಷ್ಕರಕ್ಕೆ ಮುಂದಾಗಿದ್ದಾವೆ. ಏಪ್ರಿಲ್ 15ರಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಲಾರಿ ಅಸೋಸಿಯೇಷನ್ನ ಅಧ್ಯಕ್ಷ ಷಣ್ಮುಗಪ್ಪ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿ ಸೇರಿ ಗೂಡ್ಸ್ ವಾಹನಗಳು ಬಂದ್ ಆಗುತ್ತೆ. ಮುಷ್ಕರಕ್ಕೆ ಪೆಟ್ರೋಲ್ ಮಾಲಕರು ಕೂಡ ಬೆಂಬಲಿಸಿದ್ದಾರೆ. ಏಪ್ರಿಲ್ 14ರವರೆಗೂ ಕೂಡ ಸರ್ಕಾರಕ್ಕೆ ಗಡುವು. ಮತ್ತೇನೂ ಕೂಡ ನಮ್ಮ ಡೀಸೆಲ್ ದರವನ್ನು ಇಳಿಸದೇ ಇದ್ರೆ ಲಾರಿ ಮುಷ್ಕರ ಖಚಿತ ಅಂತ ಅವರು ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಭರತ್ ಫೋನ್ ಸಂಪರ್ಕದಲ್ಲಿ. ಭರತ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ? ಆ ದಿನ ಅಂದರೆ 14ರ ನಂತರದ ಕತೆ ಏನು ಹೇಳ್ತಾರೆ ಷಣ್ಮುಗಪ್ಪ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಮೊನ್ನೆ 2 ರೂಪಾಯಿ ಲೀಟರ್ಗೆ ಡೀಸೆಲ್ ದರವನ್ನು ಏರಿಕೆ ಮಾಡಿತ್ತು. ಪೆಟ್ರೋಲನ್ನು ಬಿಟ್ಟು ಡೀಸೆಲ್ ದರ ಮಾತ್ರ ಏರಿಕೆ ಮಾಡಿತ್ತು. ಡೀಸೆಲ್ ದರ ಏರಿಕೆ ಮಾಡಿದ ಕೂಡಲೇ ದಿನಬಳಕೆ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗುತ್ತೆ. ಜೊತೆಗೆ ಡೀಸೆಲನ್ನು ಅದು ಸರಕು ಸಾಗಾಣೆಯ ಇಂಧನ ಅಂತ ಕರೆಯುವುದು. ಸೊ ಆ ಕಾರಣಕ್ಕಾಗಿ ವಾಣಿಜ್ಯ ವಾಹನಗಳ ಮಾಲಕರು ಸದ್ಯ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರ ಏರಿಕೆ ಮಾಡಿರುವಂಥ ಟ್ಯಾಕ್ಸನ್ನು ತಕ್ಷಣವೇ ಇಳಿಕೆ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಮುಂದಿಟ್ಟು ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ವಾಣಿಜ್ಯ ವಾಹನಗಳಿಗೆ ಮತ್ತೊಂದು ಸಮಸ್ಯೆಯೂ ಕೂಡ ಆಗಿದೆ. ಟೋಲ್ ದರ 5% ಜಾಸ್ತಿ ಆಗಿದೆ. ಇದು ಕೂಡ ಹೊಡೆತ ಬಿದ್ದಿದೆ. 6 ತಿಂಗಳಲ್ಲಿ ಸರ್ಕಾರ 5 ರೂಪಾಯಿ ಡೀಸೆಲ್ ಬೆಲೆ ಮೇಲೆ ಜಾಸ್ತಿ ಮಾಡಿದೆ. ಈಗ 2024 ಜೂನ್ ತಿಂಗಳು 3 ರೂಪಾಯಿ, ಈಗ ಪುನಃ 2 ರೂಪಾಯಿ, 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಲಾರಿ ಮಾಲೀಕರ ಗತಿ ಏನಾಗಬೇಕು? ಬಿಲೋ ಪಾವರ್ಟಿ ಕೆಳಗಡೆ ಇರೋರು ನಾವಲ್ಲ. ಸರ್ಕಾರ 1 ರೂಪಾಯಿ ಕೂಡ ನಮಗೆ ಇದ್ರ ತನಕ ಯಾವುದೇ ಪರಿಸ್ಥಿತಿಯಲ್ಲಿ 1 ರೂಪಾಯಿ ಹೆಲ್ಪ್ ಇಲ್ಲ. ನಮ್ದು ನಾವು ಸ್ವಂತವಾಗಿ ಟ್ಯಾಕ್ಸ್ ಕಟ್ಕೊಂಡು ನಾವು ಓಡಾಡ್ತಾ ಇದ್ರೆ ಈ ತರ ತೊಂದರೆ ಕೊಡ್ತಾರೆ ಅಂದ್ರೆ ನಾವು ಏನ್ ಮಾಡ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಡೀಸೆಲ್ ಬೆಲೆ ಸಾಮಾನ್ಯ ಅಲ್ಲ, ಸಾಮಾನ್ಯ ಜನಗಳಿಗೆ, ದಿನ ವ್ಯಾಪಾರಿಗಳಿಗೆ, ವ್ಯವಸಾಯಿಗಳಿಗೆ, ಎಲ್ಲರಿಗೂ ಸಾಮಾನ್ಯ ಜನಕ್ಕೆ ಬಹಳ ದೊಡ್ಡ ಹೊರೆ ಆಗುತ್ತೆ. ಕೂಡಲೇ ಅದನ್ನ ಸರ್ಕಾರ ಹಿಂದೆ ಪಡಿಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಎರಡನೇದು, ಇಡೀ ಭಾರತ ದೇಶದಲ್ಲಿ 14 ಸ್ಟೇಟ್ ಅಲ್ಲಿ ಬಿಜೆಪಿ ರೂಲಿಂಗ್ ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲಿ ಎಂಟೈರ್ ರೂಲಿಂಗ್ ಮಾಡೋ ಜಾಗದಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದಾಗಿದೆ. ಆದ್ರೆ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಮಾತ್ರ 5 ವರ್ಷ ಕೇಳ್ತಾ ಇದ್ದೀವಿ, ಹಲವಾರು ಪತ್ರ ಬರೆದಿದ್ದೀವಿ, ಎಷ್ಟೋ ಹೇಳಿನೂ ಇದ್ರ ತನಕ ಸಿದ್ದರಾಮಯ್ಯ ಅವರು ಮೊನ್ನೆ ವಿಧಾನಸೌಧ ಬಿಫೋರ್ ಬಜೆಟ್ ಮೀಟಿಂಗ್ ಅಲ್ಲಿ ಮಾತಾಡುವಾಗ ಕೂಡ ತಿಳಿಸಿದೀವಿ, ಇದ್ರ ತನಕ ಅದನ್ನು ಹಿಂದೆ ಪಡೆದಿಲ್ಲ. ಹೇಗೆ ಇವರು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ? ಯಾವ ತರ ಕಲೆಕ್ಟ್ ಮಾಡ್ತಾ ಇದ್ದಾರೆ? ಸುಮ್ಮನೆ ರೋಡ್ಗೆ ಬಣ್ಣ ಬಳಿದು ಬಿಟ್ಟು ಅದ ಮೇಲೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಒಂದೊಂದು ಟೋಲ್ ಅಲ್ಲಿ 20 ಕೋಟಿ 50 ಕೋಟಿ ಕಲೆಕ್ಟ್ ಮಾಡಿ ಡೈಲಿ ಟೋಲ್ನವರು ಲೂಟ್ ಮಾಡ್ತಾ ಇದ್ದಾರೆ. ಅದನ್ನ ಕೂಡಲೇ ಸರ್ಕಾರ ಹಿಂದೆ ಪಡಿಬೇಕು. ಯಾಕಂದ್ರೆ ಭಾರತ ದೇಶದಲ್ಲಿ ಎಲ್ಲಿನೂ ಇದು ಇಲ್ಲ. ಆದ್ರಿಂದ ಅದು ಒಂದು. ಈಗ FC ಚಲಾನ್ ಕೇಂದ್ರ ಸರ್ಕಾರ ಇನ್ಕ್ರೀಸ್ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಪವರ್ ಇದೆ. ಚಿಕ್ಕ ಗಾಡಿಯವರು ಪಾಪ 9 ವರ್ಷ ಗಾಡಿ, 10 ವರ್ಷ ಗಾಡಿ 15,000 ರೂಪಾಯಿ ಮಾಡಿದ್ರೆ ಅವ್ರು ಏನ್ ಮಾಡಬೇಕು? ಆದ್ರಿಂದ ಕೂಡಲೇ ಅದನ್ನು ರದ್ದು ಮಾಡಬೇಕು. ಇಲ್ದೋರೆ 14ನೇ ತಾರೀಕು ಮಧ್ಯರಾತ್ರಿಯಿಂದ ನಮ್ಮ 15ನೇ ತಾರೀಕು ಬೆಳಗ್ಗೆಯಿಂದ ಅನಿರ್ದಿಷ್ಟ ಕಾಲ ಮುಷ್ಕರಕ್ಕೆ ಲಾರಿ ಮಾಲೀಕರು ತಯಾರಾಗಿದ್ದಾರೆ. 6 ಲಕ್ಷ ಗಾಡಿಗಳು ಓಡೋದಿಲ್ಲ. ಡೀಸೆಲ್ ಪೆಟ್ರೋಲ್ ಗಾಡಿಗಳು ಎದು ಓಡೋದಿಲ್ಲ. ಡೀಸೆಲ್ ಅಸೋಸಿಯೇಷನ್ ಅವರು ಯಾವುದೇ ಕಾರಣಕ್ಕೆ ಪೆಟ್ರೋಲ್ ಬಂಕ್ ನ ಕಂಪ್ಲೀಟ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದೇ ತರ ಡಬ್ಲ್ಯೂಸ್ ಗಾಡಿ ಓಡೋದಿಲ್ಲ, ವೆಜಿಟೇಬಲ್ಸ್ ಮೇಜರ್ ಬರೋದಿಲ್ಲ.
ಏರ್ಪೋರ್ಟ್ ಅಥಾರಿಟಿ, ಏರ್ಪೋರ್ಟ್ ಟ್ಯಾಕ್ಸಿಗಳು ಅವರು ಓಡಿಸೋದಿಲ್ಲ ಎಂಬ ತೀರ್ಮಾನ ತಗೊಂಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ ಕೂಡಲೇ ನಮ್ಮನ್ನ ಕರೆದು ಮಾತುಕತೆ ನಡೆಸಿದವರೆ. ಇದು ಅನಿರ್ದಿಷ್ಟಕಾಲ ಮುಷ್ಕರ ಕಡ್ಡಾಯ ಕಡ್ಡಾಯ ಕಡ್ಡಾಯ. ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಯಾವುದೇ ಡಿಸ್ಟಿಕ್ ಇಂದ, ಯಾವುದೇ ಊರಿಂದ, ಯಾವುದೇ ಸ್ಟೇಟ್ ಇಂದ ಗಾಡಿಗಳು ಕರ್ನಾಟಕ ಒಳಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಪತ್ರ ಬರೆದು ಬಿಟ್ಟಿದ್ದಾರೆ. ಆದ್ರಿಂದ ಅನಿರ್ದಿಷ್ಟಕಾಲ ಮುಷ್ಕರ ಕಡ್ಡಾಯ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇದರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಅನಿರ್ದಿಷ್ಟಕಾಲ ಮುಷ್ಕರ, 14ನೇ ತಾರೀಕು ಮಧ್ಯರಾತ್ರಿಯಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.